ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ಮಂಜು, ನೀವು ನೋಡ್ತಿದ್ರಿ ಮಂಜು ಸ್ಟೋರೀಸ್. ಫ್ರೆಂಡ್ಸ್, ಅಭ್ಯಾಸ ಪಂದ್ಯದಲ್ಲಿ ನಮ್ಮ RCB ತಂಡದ ಆಟಗಾರರು ಆರ್ಭಟಿಸಿದ್ದಾರೆ ಅಂತ ಹೇಳ್ಬೋದು, ಅಬ್ಬರಿಸಿದ್ದಾರೆ. ನಮ್ಮ RCB ತಂಡದ ಕೆಲವಷ್ಟು ಆಟಗಾರರು ನಿನ್ನೆ ನಡೆದ ಅಭ್ಯಾಸ ಪಂದ್ಯದಲ್ಲಿ ಬೆಂಕಿ ಬ್ಯಾಟಿಂಗ್ ಆಡಿದ್ದಾರೆ ಅಂತ ಹೇಳ್ಬೋದು. ಹಾಗಾದರೆ ಅವರು ಯಾರು, ಯಾವ್ಯಾವ ಥರ ಆಡಿದ್ದಾರೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಆಲ್ನ ಸೆಲೆಕ್ಟ್ ಮಾಡಿ. ಯಾಕೆಂದರೆ ನಾನು ಯಾವುದೇ ಕ್ರಿಕೆಟ್ ಬಗ್ಗೆ ವಿಡಿಯೋ ಮಾಡಿದ್ರೆ ನಿಮಗೆ ತಕ್ಷಣ ನೋಡ್ಸಿನ್ ಬರುತ್ತೆ. ಆವಾಗ ನೀವು ವಿಡಿಯೋನ ಮೊದಲಿಗೆ ರಾಗಿ ನೋಡ್ಬೋದು. ಸಬ್ಸ್ಕ್ರೈಬ್ ಅನ್ನೋದು ಸಂಪೂರ್ಣ ಉಚಿತ. ವಿಡಿಯೋ ಕೆಳಗಿನ ಬ್ಲ್ಯಾಕ್ ಸ್ಕ್ರೀನ್ ಇದೆ, ಮಾಡ್ಕೊಳ್ಳಿ. ಏನು ತರ ಮಾಡಿದೆ ವಿಡಿಯೋ ಶುರು ಮಾಡೋಣ ಬನ್ನಿ. ಇನ್ನು ಅಭ್ಯಾಸ ಪಂದ್ಯದಲ್ಲಿ ನಮ್ಮ RCB ತಂಡದ ಆಟಗಾರರಾದ ಅನುಜ್ ರಾವತ್, ಮನೋಜ್ ಬಾಂಡಿಗೆ, ಲೋಕಿ ಫರ್ಗ್ಯೂಸನ್, ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಬೆಂಕಿ ಪ್ರಾಕ್ಟೀಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಗ್ಲೆನ್ ಮ್ಯಾಕ್ಸ್ವೆಲ್ ಮಾತ್ರ ಸಿಕ್ಸರ್ಗಳ ಸುರಿಮಳೆಯನ್ನು ಸಿಡಿಸಿದ್ದಾರೆ. ಇವರು 48 ರನ್ಗಳನ್ನು ಸಿಡಿಸಿದ್ದಾರೆ ಅಂತ ಹೇಳ್ಬೋದು. ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಇವತ್ತು ಪಂಜಾಬ್ ವಿರುದ್ಧ ಮಿಂಚಲಿದ್ದಾರೆ ಅಂತ ಹೇಳ್ಬೋದು. ಲೋಕಿ ಫರ್ಗ್ಯೂಸನ್ ಅವರು ಬೆಸ್ಟ್ ಬಾಲಿಂಗ್ ಮಾಡಿದ್ದಾರೆ. ಇವರು 150 ಸ್ಪೀಡ್ನಲ್ಲಿ ಬಾಲಿಂಗ್ ಹಾಕಿದ್ದಾರೆ. ಅಷ್ಟೇ ಅಲ್ಲದೆ 3 ವಿಕೆಟ್ಗಳನ್ನು ಅಭ್ಯಾಸ ಪಂದ್ಯದಲ್ಲಿ ತೆಗೆದುಕೊಂಡಿದ್ದಾರೆ. ಫ್ರೆಂಡ್ಸ್, ಲೋಕಿ ಫರ್ಗ್ಯೂಸನ್ ಅವರು ಇವತ್ತು ಪಂಜಾಬ್ ವಿರುದ್ಧ ನಮ್ಮ RCB ತಂಡದಲ್ಲಿ ಆಡುವ ಚಾನ್ಸ್ ತುಂಬ ಇದೆ ಅಂತ ಹೇಳ್ಬೋದು. ಇನ್ನು ಮನೋಜ್ ಬಾಂಡ್ಗೆ ಅವರು ಬೆಂಕಿ ಆಡಿದ್ದರು. ಇನ್ನು ಅನುಜ್ ರಾವತ್ ಅವರು ಮಾತ್ರ ಅಬ್ಬರಿಸಿದ್ದರು ಅಂತ ಹೇಳ್ಬೋದು. ಇವರು ಕೂಡ 50 ರನ್ಗಳನ್ನು ಸಿಡಿಸಿದ್ದಾರೆ. ಅದು ಕೂಡ ಲೋಕಿ ಫರ್ಗ್ಯೂಸನ್ ಅವರ ಬಾಲಿಂಗ್ಗೆ ಅಂತ ಹೇಳ್ಬೋದು. ಮೊನ್ನೆ ಅನುಜ್ ರಾವತ್ ಅವರು ನಮ್ಮ RCB ತಂಡಕ್ಕೆ ಹೆಲ್ಪ್ ಮಾಡಿದ್ರು. ಇವತ್ತಿನ ಪಂದ್ಯದಲ್ಲೂ ಕೂಡ ಅದೇ ರೀತಿ ಆಡ್ತಾರೆ ಅಂತ ಅನ್ಕೊಂಡಿದ್ದೀವಿ ಫ್ರೆಂಡ್ಸ್. ಇನ್ನು ಫ್ರೆಂಡ್ಸ್, ಇವತ್ತು ನಮ್ಮ RCB ತಂಡ ಪಂಜಾಬ್ ವಿರುದ್ಧ ಗೆಲ್ಲುತ್ತಾ ಇಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ. ಇನ್ನು ನಿಮಗೆ ಇದೇ ರೀತಿ ನಮ್ಮ RCB ಮತ್ತು ಕ್ರಿಕೆಟ್ ಬಗ್ಗೆ ಅಪ್ಡೇಟ್ಸ್ ಬೇಕಾದರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ. ಕ್ರಿಕೆಟ್ ಬಗ್ಗೆ ಜಾಸ್ತಿ ಅಪ್ಡೇಟ್ಸ್ ಬರ್ತಾ ಇರುತ್ತೆ, ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ ಫ್ರೆಂಡ್ಸ್.